ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗಾರಿಪುರ ಗ್ರಾಮದಲ್ಲಿ 3 ವರ್ಷಗಳಿಂದ ನೀರಿನ ಭಾಗ್ಯವಿಲ್ಲದ ಓವರ್ ಹೆಡ್ ಟ್ಯಾಂಕ್. ಜಲಜೀವನ ಮಿಷನ್ ಯೋಜನೆ ಹೆಸರಿನಲ್ಲಿ ಲಕ್ಷ ಹಣ ಗುಳುಂ. ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ನಿರ್ಮಾಣವಾದ ಓವರ್ ಹೆಡ್ ಟ್ಯಾಂಕ್ಗೆ ಕಳೆದ 3 ವರ್ಷಗಳಿಂದ ನೀರಿನ ಭಾಗ್ಯವೇ ಬಂದಿಲ್ಲ. 2021-22ನೇ ಸಾಲಿನಲ್ಲಿ ನಿರ್ಮಾಣವಾದ ಓವರ್ ಹೆಡ್ ಟ್ಯಾಂಕ್ ನಿರುಪಯುಕ್ತವಾಗಿದೆ. ಲಕ್ಷಾಂತರ ರು ವೆಚ್ಚ ಮಾಡಿ ನಿರ್ಮಾಣವಾದ ಟ್ಯಾಂಕ್ ಗ್ರಾಮಸ್ಥರ ನೆರವಿಗೆ ಬಂದಿಲ್ಲ. ಶೀಘ್ರದಲ್ಲೇ ನೀರು ತುಂಬಿಸಿ ಮನೆ ಮನೆಗೆ ನೀರು ಸರಬರಾಜು ಮಾಡುವಂತೆ ಒತ್ತಾಯಿಸಿದ್ದಾರೆ. ಬೇಸಿಗೆ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಈಗಾಗಲೇ ನೀರಿಗೆ ಹಾಹಾಕಾರವಾಗಿದೆ. ನೀರು ತುಂಬಿಸಿ ಮನೆ ಮನೆಗೆ ನೀರು ಸರಬರಾಜು ಮಾಡುವಂತೆ ಗ್ರಾಮಸ್ಥರು 3 ವರ್ಷಗಳಿಂದ ನಿರಂತರವಾಗಿ ಮನವಿ ಮಾಡುತ್ತಲೇ ಬಂದಿದ್ದಾರೆ. ಆದರೆ ಅಧಿಕಾರಿಗಳು ಗ್ರಾಮದ ಜನತೆಯ ಮನವಿಗೆ ಸ್ಪಂದಿಸುತ್ತಿಲ್ಲ. ಕೊಳವೆ ಬಾವಿ ಕೊರೆಸಿ ನೀರನ್ನು ತುಂಬಿಸಬೇಕು. ಜಲಜೀವನ್ ಮಿಷನ್ ಯೋಜನೆಯ ಲಕ್ಷಾಂತರ ಹಣವನ್ನು ಲಪಟಾಯಿಸಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಓವರ್ ಹೆಡ್ ಟ್ಯಾಂಕ್ ಬಳಕೆಗೆ ವ್ಯವಸ್ಥೆ ಮಾಡದಿದ್ದಲ್ಲಿ ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವ್ಯಾಪ್ತಿಗೆ ಬರುವ ಸಿಂಗಾರಿಪುರ ಗ್ರಾಮದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಈ ಮೇಜರ್ ಟ್ಯಾಂಕು ಕಳೆದ 3 ವರ್ಷದಿಂದನೂ ಸಹ ಒಂದನೇ ನೀರು ತುಂಬಿಸಿಲ್ಲ. ಇದಕ್ಕೆ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ನಿರ್ಮಾಣ ಆದಂಥ ಈ ಟ್ಯಾಂಕು ಹೀಗೆ ಬಿದ್ದಿದೆ. ಇದಕ್ಕೆ ಕೊಳವೆ ಬಾವಿ ತೆಗೆಸಿ ನೀರು ತುಂಬಿಸೋಂಥ ಕೆಲಸಗಳನ್ನ ಅಧಿಕಾರಿಗಳು ಮಾಡಿಲ್ಲ. ನಾವು ಎಷ್ಟೋ ಬಾರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ಸಹ ಮನವಿ ಸಲ್ಲಿಸಿದ್ದೀವಿ. ಅವರು ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಗ್ರಾಮದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಇದ್ದರೂ ಸಹ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಟ್ಯಾಂಕ್ ನಿರ್ಮಾಣ ಆಗಿ 3 ವರ್ಷ ಆಗಿದೆ. 2021-22ನೇ ಸಾಲಿನಲ್ಲಿ ನಿರ್ಮಾಣ ಆಗಿದೆ ಟ್ಯಾಂಕು. ಇದು ಹಾಗೇ ಬಿದ್ದಿದೆ. ಇದು ಹೀಗೆ ಬಿಲ್ತು ಅಂತ ಹೇಳಿದ್ರೆ ಎಲ್ಲ ಬಿಸಿಲಿಗೆಲ್ಲ ಕಾದು ಟ್ಯಾಂಕಿ ದುರಸ್ತಿ ಅವಸ್ಥೆಗೆ ಬರುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಗ್ರಾಮಕ್ಕೆ ಈ ಮೇಜರ್ ಟ್ಯಾಂಕಿಗೆ ಒಂದು ಕೊಳವೆ ಬಾವಿ ತೆಗೆಸಿ ಅದ್ರ ಮೂಲಕ ಪೈಪ್ಲೈನ್ ಮಾಡಿಸಿ ಮನೆಮನೆಗೂ ಗಂಗೆ ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ನೀರನ್ನ ಸರಬರಾಜು ಮಾಡಲಿಲ್ಲ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಮುಂದೆ ನಾವೆಲ್ಲರೂ ಗ್ರಾಮಸ್ಥರೆಲ್ಲ ಸೇರಿ ಮುತ್ತಿಗೆಯನ್ನು ಹಾಕುವ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಸ್ತಾ ಇದ್ದೀವಿ ಈ ಮೂಲಕ. ನನ್ನ ಹೆಸರು ಸುಂದರೇಶ್ ಅಂತ, ಯುವ ಮುಖಂಡ, ಸಿಂಗಾರಿಪುರ ಗ್ರಾಮ.